ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣದ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇವತ್ತು ಏಪ್ರಿಲ್ 1 ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಆದ್ರೆ ಜಮಾ ಆಗುವ ದಿನ. ಮತ್ತೆ 7ನೇ ಕಂತು ಬರ್ದೇ ಇರೋವರೆಗೂ ಈ ವಿಡಿಯೋದಲ್ಲಿ ಏನಾಗುತ್ತೆ ಏನು ಅನ್ನುವಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಆದ್ರೆ ಬರ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡ್ತೀನಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತೀನಿ. ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಬಂದ್ಬಿಟ್ಟು ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರಿಗೆ ಗೃಹಲಕ್ಷ್ಮಿ 8ನೇ ಕಂತಿನ ಹಣದ ಜೊತೆ ಜಮಾ ಮಾಡಿ ಒಟ್ಟಿಗೆ 4,000 ಅವರವರ ಖಾತೆಗಳಿಗಾದ್ರೆ ಹಣ ಆದ್ರೆ ಜಮಾ ಮಾಡ್ತಾರಂತೆ. ಇದು ಬಂದಿರುವಂತಹ ಒಂದು ಹೊಸ ಅಪ್ಡೇಟು. ನೀವು ಕೇಳ್ಬೋದು, ಹಾಗಾದ್ರೆ ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಬರೀ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಂದಿದೆ, ಇನ್ನು ಉಳಿದವರಿಗೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳ್ತಿರ್ತೀರಾ. ನಾಳೆ ಏಪ್ರಿಲ್ 1 ನಾಳೆ ಆದಷ್ಟು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಒಂದು 50 ಲಕ್ಷ ಫಲಾನುಭವಿಗಳಿಗಾದ್ರೂ ಹಣ ಜಮಾ ಆಗುತ್ತೆ. ನಾಳೆ ಎಲ್ಲ ಈಗ ಈ ಜಿಲ್ಲೆ ಆ ಜಿಲ್ಲೆ ಅನ್ನುವಂಥದ್ದು ಏನು ಭೇದ ಭಾವ ಇರಲ್ಲ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲು ಒಂದು ಜಿಲ್ಲೆಗೆ ಹಾಕ್ತಾರೆ, ಇನ್ನೊಂದು ಜಿಲ್ಲೆಗೆ ಮತ್ತೆ ಹಾಕ್ತಾರೆ, ಆ ರೀತಿಯಾಗಿ ಒಂದು ಬಿಡುಗಡೆ ಮಾಡ್ತಾರೆ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯಾದ ಒಂದು ಭೇದ ಭಾವ ಇಲ್ಲ. ಒಟ್ಟಿಗೆ ಎಲ್ಲ ಒಂದು ಜಿಲ್ಲೆಗಳಿಗೂ ಒಟ್ಟಿಗೆನೆ ಹಣ ಆದ್ರೆ ಜಮಾ ಮಾಡ್ತಾರೆ. ಈಗ ಆ ಜಿಲ್ಲೆ ಸಪರೇಟ್ ಈ ಜಿಲ್ಲೆ ಸಪರೇಟ್ ಅಂತೇನು ಹಣ ಜಮಾ ಮಾಡಲ್ಲ. ನಾಳೆ ಏಪ್ರಿಲ್ 1 ಓಕೆನಾ, ನಾಳೆ ಏಪ್ರಿಲ್ 1 2024 ನಾಳೆ ನಿಮ್ಮ ಖಾತೆಗಳಿಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗಲಿದೆ. ಎಲ್ಲರೂ ನಿಮ್ಮ ಖಾತೆಗಳನ್ನ ನಾಳೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾರ್ದು ಪೆಂಡಿಂಗ್ ಹಣ ಇದೆಯೋ, ಈಗ ಒಂದು ಕಂತು ಹಣ ಯಾರ್ದು ಬಂದಿಲ್ವೋ ಅವ್ರಿಗೂ ಹಣ ಜಮಾ ಆಗ್ತಿದೆ. ಆದ್ರೆ ಈಗ 8 ಕಂತು ಅಂದ್ಬಿಟ್ಟು ಒಂದೇ ಸರಿ 16,000 ಎಲ್ಲ ಜಮಾ ಮಾಡ್ತಿಲ್ಲ. 4,000 2,000 ಈಗ ಹಂತವಾಗಿ ಈ ರೀತಿಯಾಗಿ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ವೇಟ್ ಮಾಡಿ, ಯಾಕಂದ್ರೆ ಈಗ ಏಪ್ರಿಲ್ 26ನೇ ತಾರೀಕು ಒಂದು MP ಎಲೆಕ್ಷನ್ ಇರುವಂತಹ ಕಾರಣದಿಂದ ಯಾವುದೇ ಪೆಂಡಿಂಗ್ ಹಣ ಇಟ್ಕೊಂತಿಲ್ಲ. ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು, ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಎಲ್ಲ ಹಣವನ್ನು ಎಲ್ಲರಿಗೂ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ನೀವು ಮಾಡಬೇಕಾಗಿರುವಂತದ್ದು ಇಷ್ಟೇ, ಇವತ್ತು ನಿಮ್ಮ ಒಂದು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅನ್ನುವಂಥದ್ದು ನೀವು ತಿಳಿಸಿ ಕಾಮೆಂಟ್ ಮುಖಾಂತರ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಅದು ಎಲ್ಲರಿಗೂ ರೀಚ್ ಆಗುತ್ತೆ, ಗೊತ್ತಾಗುತ್ತೆ. ಮತ್ತೆ ಒಂದು ವೇಳೆ ನಿಮಗೆ ನಾಳೆ ಏನಾದರೂ ಹಣ ಬರಲಿಲ್ಲ ಅಂದ್ರೂ ನೀವು ಡಿಸಪಾಯಿಂಟ್ ಆಗುವಂತಹ ಒಂದು ಇದೇ ಬೇಡ. ನೀವು ಯಾರು ಡಿಸಪಾಯಿಂಟ್ ಆಗಬೇಡಿ. ಯಾಕಂದ್ರೆ ನಿಮ್ಗೆ ನಾಳೆ ಬರಲಿಲ್ಲ ಅಂದ್ರೂ ಮಂಗಳವಾರ ಕೂಡ ನಿಮಗೆ ಹಣ ಬರುತ್ತೆ. ಆದಷ್ಟು ಒಂದು ಏಪ್ರಿಲ್ 15ನೇ ತಾರೀಕು ಒಳಗಡೆ ಏನೇನು ಪೆಂಡಿಂಗ್ ಹಣ ಇದೆ ಎಲ್ಲ ಹಣ ಕೂಡ ಸೆಟಲ್ಮೆಂಟ್ ಆಗುತ್ತೆ. ಅನ್ನಭಾಗ್ಯದಾಗಿರ್ಬೋದು, ಗೃಹಲಕ್ಷ್ಮಿದಾಗಿರ್ಬೋದು. ಇದು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ